18 years ಹುಡುಗಿರಿಗೆ ಇದಿರಲೇಬೇಕು. ಅದು ಒಂದ್ಸತಿ ಅಟ್ರಾಕ್ಟ್ ಆಗಿ ನೀವು ಒಳಗಡೆ ಕೂತ್ಕೊಂಡು ಅಂದ್ರೆ ಒಳಗಡೆ ಬರೋದು ಬಹಳ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇದನ್ನ ತಮಾಷೆಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ಜೈಲ್ ನೆನೆ ರಾತ್ರಿನೂ ಹೋಗಿದೆ ಜೈಲಿಗೆ. ಅಲ್ಲಿ ನೋಡಿದಾಗ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಆ ಮಕ್ಕಳು ಅವ್ರಿಗೆ ಏನ್ ತಪ್ಪಿದೆ. ಹುಡುಗರು ತಂದೆ ತಾಯಿ ಹೊರಗಡೆ ಊಟ ಇಟ್ಕೊಂಡು ನಿಂತಿರ್ತಾರೆ ವಯಸ್ಸಾದ ಏಜಲ್ಲಿ. ಗಂಡು ಮಕ್ಕಳನ್ನ ಜೈಲ್ ಯಾಕೆ ವಿಸಿಟ್ ಮಾಡಿ ಅಂತ ಹೇಳಿದೆ ಅಂದ್ರೆ 90% ಇರೋರೆಲ್ಲ ಜೈಲ್ಗಳಲ್ಲಿ ಈ ಮರ್ಡರ್ ಮಾಡಿರೋರು ಅಥವಾ ಮರ್ಡರ್ ಮಾಡಿರೋರಲ್ಲ, ಪೋಕ್ಸೋ ಆಕ್ಟ್ ಅಲ್ಲಿ ಇರೋದು ಎಲ್ಲ 23-22 ವಯಸ್ಸಿನಲ್ಲೇ ಇರೋದು. ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ಗೊತ್ತಿದ್ಯಾ? ಪೋಕ್ಸೋ ಆಕ್ಟ್ ಅಲ್ಲಿ ಸಣ್ಣ ಹುಡುಗಿದ್ದಾರೆ. ಏನ್ ಮಾಡಿರ್ಬೋದು ಹೇಳಿ? ಏನ್ ಮಾಡಿರ್ಬೋದು ಹೇಳಿ? ಎಲ್ಲ 2 ವರ್ಷ 3 ವರ್ಷ ಜೈಲಲ್ಲಿರೋರು ಬೇಲ್ ಆಗ್ಬೇಕು. ಡಿಫೆನ್ಸ್ ಅವರು ಇದ್ದಾರೆ, ಬೇಲ್ ಸಿಗ್ತಾ ಇಲ್ಲ ಅವ್ರಿಗೆ, ಎಲ್ಲ ಇದ್ದಾರೆ ಒಳಗಡೆ. ಏನ್ ಮಾಡಿರ್ಬೋದು? ಒಬ್ರು ಯಾರಾದ್ರೂ ಹೇಳಿ ಏನಕ್ಕೆ ಬೇಲ್ ಸಿಗ್ತಿಲ್ಲ ಅವರಿಗೆ ಅಂತ? ಪೋಕ್ಸೋ ಆಕ್ಟ್ ಇದೆ, ಅವ್ರು ಏನ್ ಮಾಡಿರ್ಬೋದು? ಹರಾಸ್ಮೆಂಟ್ ಅಲ್ಲ, ಆ ತರ ಕೇಸ್ಗಳು ಸಪರೇಟ್ ಆಗಿದೆ. ಅದು ಒಂಥರ ಕೇಸ್ಗಳು, ಅದು ಪೋಕ್ಸೋ ಆಕ್ಟ್ ಆಗುತ್ತೆ. ಏನ್ ಮಾಡಿದ್ದಾರೆ ಅಂದ್ರೆ 18 years ತುಂಬದೇ ಇರೋ ಹುಡುಗಿಯರನ್ನ ಕರ್ಕೊಂಡು ಹೋಗಿರೋದು. ಹೇಳ್ತಾರ 18 years ತುಂಬ ಹುಡುಗಿಯರನ್ನ ತಿರ್ಕೊಂಡು ನೋಡ್ಬಾರ್ದು. ಗೊತ್ತಾಯ್ತಾ? ಹೆಚ್ಚಿನ ಕೇಸ್ ಇರೋದೇ ಪಾಪ. ಅವ್ರು ಏನ್ ಮಾಡ್ತಾರೆ? ಹುಡುಗಿರೋ ಸತ್ತೋಗ್ಬಿಡ್ತೀವಿ ಅಂತ ಹೇಳ್ತಾರೆ, ಲವ್ ಮಾಡ್ತಾರೆ, ಸೂಸೈಡ್ ಮಾಡ್ಕೋತೀನಿ, ಮನೆಗೆ ಗಂಡು ನೋಡ್ತಿದ್ದಾರೆ. ಏನ್ ಮಾಡ್ತೀವಿ? ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡು ಹೋದ್ರೆ ಏನಾಗ್ತದೆ? ನಿಮ್ಮನ್ನ ಜೈಲಿಗೆ ಹಾಕ್ತಾರೆ, ಅವ್ರನ್ನ ಕಾಲ ಮುಂದೆ ಹೋದ್ರೆ ಅವ್ರ ಲೈಫ್ ಸೆಟ್ಲ್ ಆಗ್ತದೆ, ಏನ್ ತೊಂದರೆ ಇಲ್ಲ. ಕಾಂಪನ್ಸೇಷನ್ ಬರುತ್ತೆ ಅವ್ರಿಗೆ ಗೌರ್ಮೆಂಟ್ 4-10 ಲಕ್ಷದ ಕಾಂಪನ್ಸೇಷನ್ ಇದೆ. ಆರಾಮ್ಸೆ ಸೆಟ್ಲ್ ಆಗ್ಬಿಡ್ತಾರೆ. ನೀವೆಲ್ಲಿ ಸೆಟ್ಲ್ ಆಗ್ತೀರಿ? ಜೈಲಲ್ಲಿ 20 ವರ್ಷ. 20 ವರ್ಷ ಎಷ್ಟು ಸೀಟ್ ಇಲ್ಲೇ ಇದ್ದಾರೆ? 20 ವರ್ಷ ಬೇಗ ಸಿಗಲ್ಲ. ಹುಡುಗಿರ್ ನಡೀತಾ ಆಗ್ತಾರೆ ಜೈಲಿಗೆ, ಹುಡುಗಿರ್ ಸಿಗೋದಿಲ್ಲ, ಹುಡುಗಿರ್ ನಡೀತಾ ಜೈಲಿಗೆ ಆಗ್ತಾರೆ.